ಮೊದಲನೇ ವ್ಲಾಗ್. ಮೋಟೋ ವ್ಲಾಗ್ ಕೂಡ ಇದು ಮೊದಲನೇದು. ಸೊ ನಾವು ತುಂಬಾ ಜನನ ಫಾಲೋ ಮಾಡ್ತೀವಿ ಮೋಟೋ ವ್ಲಾಗಿಂಗಲ್ಲಿ, ಮೋಟೋ ವ್ಲಾಗಿಂಗ್ ಸೆಗ್ಮೆಂಟಲ್ಲಿ. ಪ್ರಾಬ್ಲಮ್ ಅದಲ್ಲಿ ಏನಂದ್ರೆ ತುಂಬಾ ಜನ ಆ ಮೋಟೋ ವ್ಲಾಗಿಂಗ್ ಮಾಡ್ತಾ ಮಾಡ್ತಾ ಹಿಟ್ ಆಗ್ಬಿಡ್ತಾರೆ. ಒಂದ್ ದಿವಸ ಸ್ಕೂಟಿಲಿ ಇರ್ತಾರೆ, ಇನ್ನೊಂದ್ ದಿವಸ ಬೈಕಲ್ಲಿ ಇರ್ತಾರೆ, ಇನ್ನೊಂದ್ ದಿವಸ ಸೂಪರ್ ಬೈಕಲ್ಲಿ ಇರ್ತಾರೆ, ಇನ್ನೊಂದ್ ದಿವಸ ಯಾವ್ದೋ ಒಂದು ಪ್ರೀಮಿಯಂ ಸೆಗ್ಮೆಂಟ್ ಬೈಕಲ್ಲಿ ಇರ್ತಾರೆ. ಅದಾದ್ಮೇಲೆ ಕಾರ್ ತಗೋಬಿಡ್ತಾರೆ, ಬಂಗ್ಲೆ ತಗೋಬಿಡ್ತಾರೆ. ಆ ಮೋಟೋ ವ್ಲಾಗಿಂಗ್ ನಾವು ಚಾನಲ್ನ ಫಾಲೋ ಮಾಡ್ತೀವಿ. ಏನಕ್ಕೆ ಅವ್ರು ಮೋಟೋ ವ್ಲಾಗಿಂಗ್, ನಾನು ನನ್ನ ಲೈಫ್ನ ಅವ್ರು ಎಷ್ಟು ಕಷ್ಟಪಟ್ಟು ತೊಗೊಂಡ್ರು, ಒಂದು ಬೈಕ್ನ ಗಾಡಿನ ಏನು ತೊಗೊಂಡ್ರು ಅಂತ ನಾನು ರಿಲೇಟ್ ಮಾಡಿಕೊಂಡು ಅವ್ರನ್ನ ಫಾಲೋ ಮಾಡ್ತೇನೆ. ಸ್ವಲ್ಪ ಒಂದು ವರ್ಷದಲ್ಲಿ ಅವ್ರದ್ದು ಚಾನಲ್ ಹಿಟ್ ಆಯ್ತು ಅಂತ ಅನ್ಕೊಳ್ಳಿ. ಸೊ ಅವರು ಆ ಸ್ಕೂಟಿನ ಅಂತ ಯಾವತ್ತೂ ಮುಟ್ಟಕ್ಕೆ ಹೋಗಲ್ಲ, ಆ ಬೈಕ್ನ ಅಂತ ಯಾವತ್ತೂ ಮುಟ್ಟಕ್ಕೆ ಹೋಗಲ್ಲ. ಆಮೇಲೆ ಲೇಟರ್ ಅವ್ರು ಬರೋದು ಮೈ ಬೈಕ್ ಟೂರ್, ಕಾರ್ ಟೂರ್, ಹೌಸ್ ಟೂರ್, ಬಂಗ್ಲಾ ಟೂರ್, ಅಂಗಡಿ ಟೂರ್, ಟೂರಿನ್ ಟೂರ್ ಎಲ್ಲ ಬರುತ್ತೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡೋದು ಹೇಳಿ, ಯಾರಾದ್ರೂ ಒಬ್ರಾದ್ರೂ ಇರ್ಬೇಕಲ್ಲ, ಮತ್ತು ಒಬ್ರಾದ್ರೂ ಇರ್ಬೇಕಲ್ಲ ಈ ಮೋಟೋ ವ್ಲಾಗಿಂಗ್ ಲೆಗಸಿನ ಕರ್ಕೊಂಡು ತೊಗೊಂಡು ಹೋಗಂತ. ಸೊ ನಾನು ಈ ಚಾನಲ್ ಅಲ್ಲಿ ಎಷ್ಟಾಗುತ್ತೆ ನನ್ನ ಕಡೆಯಿಂದ ಕನ್ನಡದಲ್ಲಿ ಉಚ್ಚಾರಣೆ ಮಾಡಕ್ ಟ್ರೈ ಮಾಡ್ತೀನಿ. ಏನಕ್ಕಂದ್ರೆ ನಿಮಗೆ ಪ್ರಾಪರ್ ಆಗಿ ಒಂದು ಕನ್ನಡದಲ್ಲಿ ಮಾತಾಡಬೇಕು, ಕನ್ನಡದ ಚಾನಲ್ ಬೇಕು ನಿಮ್ಗೆ ಅಂತ ಹೇಳಿದ್ರೆ, ಕನ್ನಡದ ಮೋಟೋ ವ್ಲಾಗ್ ಅಂತ ಹೇಳಿದ್ರೆ ಯಾವುದು ಇಲ್ಲ ಅಂತ ಹೇಳ್ಬೋದು. ನಾನು ಕನ್ನಡದವನಲ್ಲ, ಬಟ್ ನಾನು ಕನ್ನಡದವನು. ನಾನು ನನಗೋಸ್ಕರ ಕನ್ನಡದವನು, ಬಟ್ ಬೇರೆಯವ್ರ ಕಣ್ಣಲ್ಲಿ ನಾನು ಕನ್ನಡದವನಲ್ಲ. ಈ ರೀಸನ್ ನಾನು ಈ ಮೋಟೋ ವ್ಲಾಗಿನ ಅಂತ್ಯದಲ್ಲಿ ಹೇಳ್ತೀನಿ ಏನಕ್ಕೆ ಅಂತ, ಹಂಗೆ ಇರಿ. ಸೊ ಈ ತರ ಪ್ರಾಬ್ಲಮ್ ಬರ್ತದೆ. ಸೊ ಏನ್ ಮಾಡ್ತೀರಾ ಅಂತ ಹೇಳಿ. ಸೊ ನಾನು ಈ ಚಾನಲ್ ಇವತ್ತಿಂದ ಕಂಟೆಂಟ್ ಕ್ರಿಯೇಟ್ ಮಾಡಿದ ಏನಕ್ಕೆ ಅಂದ್ರೆ, ನಿಮ್ಗೆಲ್ಲ ತೋರ್ಸಕ್ಕೆ. ಈ ಚಾನಲ್ ನಾನು ಎಷ್ಟೇ ಗ್ರೋ ಆಗಿಲ್ಲ ಅಂದ್ರು, ಏನೇ ಲೈಫಲ್ಲಿ ಆದ್ರೂ, ತಿಂಗಳಿಗೆ, ವೀಕ್ಲಿ, ಡೈಲಿ ಯಾವಾಗ ಟೈಮ್ ಸಿಗುತ್ತೆ ಆವಾಗ ನಾನು ಒಂದು ಮೋಟೋ ವ್ಲಾಗ್ನ ಹಾಕ್ತೀನಿ. ಸೊ ನಮ್ಮ ಚಾನಲಲ್ಲಿ ಈಗ ಎಷ್ಟಾಗುತ್ತೆ ಅಷ್ಟು ಕನ್ನಡ ಯೂಸ್ ಮಾಡ್ತೀನಿ ಕಣ್ರೆ, ಎಷ್ಟಾಗುತ್ತೆ ಅಷ್ಟು ಯೂಸ್ ಮಾಡ್ತೀನಿ, ಪ್ರಯತ್ನ ಎಷ್ಟಾಗುತ್ತೆ ಅಷ್ಟು ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋಬಿಟ್ಟು ಯೂಟ್ಯೂಬಲ್ಲಿ ಲೈಕ್, ಸಬ್ಸ್ಕ್ರೈಬ್, ಫಾಲೋ, ಪ್ರಾಬ್ಲಮ್ ಇದನ್ನೆಲ್ಲ ನಾವು ಕನ್ನಡದಲ್ಲ ಹೇಳಕ್ ಹೋದ್ರೆ ತುಂಬಾ ಜನ ಕನ್ಫ್ಯೂಸ್ ಆಗ್ಬಿಡುತ್ತೆ, ಚಾನಲ್ ಅನ್ಸಬ್ಸ್ಕ್ರೈಬೇ ಮಾಡ್ಬಿಡ್ತಾರೆ. ಮತ್ತೆ ತುಂಬಾ ಜನ ಇವಾಗೆಲ್ಲ ಇದನ್ನ ನಾರ್ಮಲ್ ಕನ್ನಡ ಅಂತ ನೆನ್ಕೊಬಿಟ್ಟಿದ್ದಾರೆ. ಸೊ ಅದೇ ರೀತಿಯಾಗಿ ನಾನು ಟ್ರೈ ಮಾಡೋಣ ಈ ಚಾನಲಲ್ಲಿ. ಸೊ ಇದು ನನ್ನ ರೂಟು, ಎವ್ರಿ ಡೇ ಹೋಗೋದು. ಈ ರೂಟಲ್ಲೇ ಇಟ್ಕೊಂಡು ನಾನು ಮೋಟೋ ವ್ಲಾಗ್ ಮಾಡ್ತೀನಿ. ಒಂದು 10 ವಿಡಿಯೋಸ್ ಆದಮೇಲೆ ನಾನು ಅನ್ಕೊಂಡಿದ್ದೀನಿ ನಾನು ಯಾರು ಎಂತ ಪ್ರಾಪರ್ ಆಗಿ ನಾನು ಹೇಳೋಣ ಅಂತ. ಒಂದು 10 ವಿಡಿಯೋ ಚೆನ್ನಾಗಿ ಓಡ್ಲಿ, ಅದಾದ್ಮೇಲೆ ನೋಡೋಣ. ಸೊ ನಿಮ್ಗೆ ಏನಾದ್ರು ಅನ್ಸಿದ್ರೆ, ನಾನು ನಮ್ಮ ಮದರ್ ಟಂಗ್ ಇನ್ಫ್ಲೂಯೆನ್ಸ್, ನಂದು MTA ಅಂತ ಹೇಳ್ತಾರೆ, ಮದರ್ ಟಂಗ್ ಇನ್ಫ್ಲೂಯೆನ್ಸ್ ಅಂತ. ಆ ಮದರ್ ಟಂಗ್ ಇನ್ಫ್ಲೂಯೆನ್ಸ್ ನೀವು ಕೇಳಿಸ್ಕೊಂಡು ಯಾರಾದ್ರೂ ಕಮೆಂಟ್ ಮಾಡಿ, ನಾನು ನಮ್ದು ಮಾತೃಭಾಷೆ ಅಂದ್ರೆ ನಂದು ಮದರ್ ಟಂಗ್ ಯಾವ್ದು ಇರ್ಬೋದು ಅಂತ. ಬಟ್ ಕನ್ನಡದಲ್ಲೇ ಮಾತಾಡೋದು ನನಗೆ ಇಷ್ಟ, ಕನ್ನಡದಲ್ಲೇ ಮೋಟೋ ವ್ಲಾಗ್ ಮಾಡ್ಬೇಕಂತ, ಕರ್ನಾಟಕದಲ್ಲೇ ಇರ್ಬೇಕಂತ, ಇದೇ ಭೂಮಿಯಲ್ಲಿ ಹುಟ್ಟಿದವನು ಇದೇ ಭೂಮಿಯಲ್ಲಿ ಸಾಯ್ಬೇಕಂತ ಇದೆ ನನಗೆ. ಬಟ್ ಮದರ್ ಟಂಗ್ ಅಂತ ಇರುತ್ತಲ್ಲ, ಸೊ ಅದು ಯಾವುದು ಅಂತ ಕಮೆಂಟ್ ಮಾಡಿ. ಸೊ ಯಾರು ಕರೆಕ್ಟಾಗಿ ಹೇಳ್ತಾರೆ ಅವ್ರಿಗೆ ನೋಡೋಣ ನನ್ನ ಕಡೆಯಿಂದ ಏನಾಗುತ್ತೆ ಅದು ಗಿವ್ ಅವೇ ಕೊಡೋಣ. ಸೊ ಹೀಗೆ ನನಗೆ ಯಾವಾಗ ಟೈಮ್ ಸಿಗುತ್ತೆ ಈಗ ಸ್ವಲ್ಪ ನೀವು ಸ್ವಲ್ಪ ಪರಿಚಯ ಚೆನ್ನಾಗಿದೆ ಅನ್ಸುತ್ತೆ. ಇಷ್ಟು ಬ್ಲಾಗ್ ಮಾಡಿದ್ಮೇಲೆ ಇಷ್ಟು ಒಂದು 15 ನಿಮಿಷ ಮಾತಾಡಿದ್ದೀನಿ ಆಲ್ರೆಡಿ. ಸೊ ಇವಾಗ ಹೆಂಗ್ ಬೇಕಾದ್ರೂ ನಾನು ಮಾತಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಸೊ ಲೋಕಲ್ ಆಗಿ ಮಾತಾಡೋಣ ಅವರು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ನಾನು ಈ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದು ಕಾರಣ ಏನಕ್ಕಂದ್ರೆ, ನನಗೆ ಯಾವಾಗ್ಲೂ ಗಾಡಿ ಓಡಿಸುವಾಗ ಗಾಡಿ ಹೆಲ್ಮೆಟ್ ಒಳಗೆ ಇರ್ತೇನೆ. ನಾನು ಗಾಡಿಯಲ್ಲಿರುವಾಗ ಹೆಲ್ಮೆಟ್ ಹಾಕೊಂಡಿರ್ತೀನಿ. ಹೆಲ್ಮೆಟ್ ಒಳಗೆ ನಾನು ಹಾಡಾಡ್ತಾ ಇರ್ತೀನಿ, ಇಲ್ಲಾಂದ್ರೆ ಮಾತಾಡ್ತಾ ಇರ್ತೀನಿ. ನಾನು ನನ್ನ ಜೊತೆ ಮಾತಾಡ್ತಾ ಇರ್ತೀನಿ. ತುಂಬಾ ಜನ ಅನ್ಕೋದು, ತಿಕ್ಲನ್ ಮೋಟೋ ವ್ಲಾಗಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬಿಟ್ಟಿದ್ದೀನಿ ನಾನು ಅಂತ. ಹಾಗೇನಿಲ್ಲ. ನೀವು ಯಾವ್ದಾದ್ರು ದೊಡ್ಡ ಪ್ರೀಚರ್ ಯಾರಾದ್ರೂ ಇರ್ತಾರಲ್ಲ, ಅವ್ರದ್ದು ಸ್ಟೋರಿನ ಕೇಳಿ. ಅವ್ರು ಹೇಳ್ತಾರೆ, ಯು ಹ್ಯಾವ್ ಟು ಟಾಕ್ ಟು ಯುವರ್ ಸೆಲ್ಫ್, ಯು ಹ್ಯಾವ್ ಟು ಗಿವ್ ಅ ಪಾಸಿಟಿವ್ ಅಫರ್ಮೇಷನ್ ಅಬೌಟ್ ಯುವರ್ ಸೆಲ್ಫ್, ಯು ಕ್ಯಾನ್ ಡೂ ಇಟ್, ಎಸ್ ಯು ಕ್ಯಾನ್ ಡೂ ಇಟ್ ಅಂತ ನೀವೇ ಹೇಳ್ಕೋಬೇಕು. ಸೊ ಆ ಥರದ್ದು ಹೇಳ್ಕೊಡ್ತಾರೆ. ಸೊ ಅದು ವಿ ಹ್ಯಾವ್ ಟು ಟಾಕ್ ಟು ಅವರ್ ಸೆಲ್ಫ್. ನಾವು ಬೇರೆಯವ್ರನ್ನ ಯಾವತ್ತಾದ್ರೂ ಮಾತಾಡಿ ಅವ್ರನ್ನ ಪ್ರೋತ್ಸಾಹಿಸ್ತೀವಲ್ಲ, ಅದೇ ಥರ ನಾವು ನಮ್ಮ ಜೊತೆ ನಾವು ಕೆಲವು ಸಮಯ, ವರ್ಷದಲ್ಲಿ 1-2 ಸತಿ ಆದ್ರೂ, ದಿನದಲ್ಲಿ 1-2 ಸತಿ ಆದ್ರೂ ಮಾತಾಡ್ಬೇಕು. ಸೊ ನನಗೆ ಹೆಲ್ಮೆಟ್ ಒಳಗೆ ಮಾತಾಡಕ್ಕಂದ್ರೆ ತುಂಬಾ ಇಷ್ಟ ಕಟ್ಟಾರೆ. ಅದು ಏನೋ ಒಂಥರ ಆಸೆ. ಸೊ ಇವಾಗ ಫಸ್ಟ್ ಬ್ಲಾಗ್ ಅಲ್ವಾ, ಸೊ ಕರೆನ್ಸಿ ಫುಲ್ ಇದೆ, ಎಷ್ಟು ಬೇಕಾದ್ರೂ ಮಾತಾಡ್ಬೋದು. ಮಾತಾಡಕ್ಕೆ ಏನಿದೆ, ಈಗ
ಕ್ಯಾಮ್ರಾ ಆನ್ ಆಗ್ಬಿಟ್ಟಿದೆ ಅಂದ್ಬಿಟ್ಟು ಸ್ವಲ್ಪ ಭಯ, ಏನ್ ಮಾತಾಡ್ಬಿಡ್ತೀನೋ, ಏನ್ ಕೆಟ್ಟದಾಗ ಮಾತಾಡ್ಬಿಡ್ತೀನೋ ಅಂತ ಸ್ವಲ್ಪ ಭಯ. ಇಲ್ಲ ಅಂದ್ರೆ ಏನೇನ್ ಮಾತಾಡ್ತೀನೋ ನನ್ಗೆ ಗೊತ್ತಿಲ್ಲ. ಹೌದಲ್ಲ ಗುರು, ನನಗೆ ಏನು ಗೊತ್ತಾಗಲ್ಲ. ಹಂಗೆ ನಾವೆಲ್ಲ ಸೊ ಈ ಫುಟೇಜ್ ಎಲ್ಲ ನಾನು ಹಂಗೆ ರಾಯ ಹಾಕ್ತೀನಿ. ಯಾವುದು ಜಾಸ್ತಿ ಎಡಿಟ್ ಮಾಡೋಕ್ಕೆಲ್ಲ ಹೋಗಲ್ಲ ಬರೀ. ಏನಕ್ಕಂದ್ರೆ ನಮಗೆ ಎಡಿಟಿಂಗ್ ಎಲ್ಲ ಜಾಸ್ತಿ ಇಷ್ಟ ಆಗಲ್ಲ. ಬೇರೆ ಚಾನಲ್ ಎಲ್ಲ ನಾವು ತುಂಬಾ ಎಡಿಟಿಂಗ್ ಹಾಕ್ಬಿಟ್ಟಿದ್ದೀವಿ. ಸೊ ಈ ಚಾನಲಲ್ಲಿ ಎಡಿಟಿಂಗ್ ಎಲ್ಲ ಬೇಡ, ರಾ ಫುಟೇಜ್ ಹಾಕೋಣ ಅಂತ. ಸೊ ನಿಮ್ಗೆ ಈ ಥರದ್ದು ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಡೈಲಿ ನಾನು ಬ್ಲಾಗ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಜನರಿಗೆ ಏನಾದರೂ ಇಷ್ಟ ಆದರೆ, ಕನ್ನಡದವರಾಗಿದ್ದರೆ, ಕನ್ನಡ ಕಲಿಬೇಕು ಅವರಂತಾಗಿದ್ದರೆ ಪ್ಲೀಸ್ ಈ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಡಿ. ಇವಾಗಲೇ ಹೇಳ್ತಾ ಇದ್ದೀನಿ. ಆಮೇಲೆ ನಾವು ಕೈಗೆ ಸಿಗೋಕ್ಕಿಲ್ಲ. ಕಾಮಿಡಿ